ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸೆಲ್ಫ್ ಕೇರು. ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೋಬೇಕು. ಇವಾಗ ತುಂಬ ಜನಕ್ಕೆ ಪಿಂಪಲ್ಸು ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ. ಅದು ನನಗೂ ನನ್ನ ಮುಖ ಮೊದಲು ಈ ಥರ ಏನೋ ಆಗ್ತೀನಿ ನೋಡಿ. ಈಗ ಒಂದು 3 months ಆಯ್ತಿದ್ದಂಗೆ ನನಗೆ ಹೆಲ್ತ್ ಪ್ರಾಬ್ಲಮಿಂದ ನನ್ನ ಮುಖ ಕಾಣಿಸ್ತಿದೆ ನೋಡಿ. ತುಂಬ ಪಿಂಪಲ್ಸ್ ಆಗ್ತಿದ್ದಾವೆ. ಇದನ್ನು ನಾನು ಯಾವ ಥರ 30 days ಚಾಲೆಂಜಲ್ಲಿ ತೊಗೊಂಡು ಯಾವ ಥರ ನಾನು ಇದನ್ನು ಕ್ಯೂರ್ ಮಾಡ್ಕೊಂಡು ಮತ್ತು ಕ್ಲಿಯರ್ ಸ್ಕಿನ್ ತೊಗೋತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ರೀಸನ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿದ್ರೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ರೆಮಿಡಿ ಮನೇಲಿರೋ ಪದಾರ್ಥಗಳಿಂದನೇ ನನ್ನ ಮುಖಕ್ಕೆ ಏನು ಮಾಡಿಸ್ತೀನಿ. ಕಡಲೆ ಹಿಟ್ಟು, ಫಸ್ಟು ಅರಿಶಿನ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಕಡಲೆ ಹಿಟ್ಟು, ಅದಕ್ಕೆ ಮಿಕ್ಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು. ಫೇಸ್ ಪ್ಯಾಕ್ ರೆಡಿ. ನಾನು ಇದಕ್ಕೆ ಹಾಕಿರೋದು ಕಡಲೆ ಹಿಟ್ಟು, ಅರಿಶಿನ, ಮೊಸರು, 3 ಪದಾರ್ಥಗಳು. ಇವಾಗ ತಣ್ಣೀರಿಂದ ಮುಖ ತೊಳ್ಕೊಂಬಂದಿದ್ದೀನಿ. ನೀಟಾಗಿ ಡ್ರೈ ಈ ಪ್ಯಾಕ್ನ ಅಪ್ಲೈ ಮಾಡೋದು. ನಾನು ಪ್ರೊಫೆಷನಲ್ ಬಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ವರ್ಕ್ ಬಿಸಿ ಇದೆ, ಅದರಿಂದ ಸ್ಕಿನ್ ಕೇರ್ ಆಗ್ತಿರ್ಲಿಲ್ಲ. ನೀಟಾಗಿ ಪೂರ್ತಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಡ್ರೈ ಆಗೋದು ಬಿಡಬೇಕು. ಒಂದು 10 minutes ಸಾಕು. ವಾರಕ್ಕೆ 2 ಸತಿ ಯೂಸ್ ಮಾಡ್ಬೋದು ಈ ಪ್ಯಾಕ್ನ. ಇದರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ, ಪಿಂಪಲ್ಸ್ ಮಾರ್ಕ್ ಕಮ್ಮಿ ಆಗುತ್ತೆ. ಇವಾಗಿದೆ ನನ್ನ ಸ್ಕಿನ್ನು. ಇವಾಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಆಯಿತು. ನಾನು ಯಾವುದೇ ರೀತಿ ಫಿಲ್ಟರ್ ಯೂಸ್ ಮಾಡಿಲ್ಲ. 30 days ನಿಮಗೆ